ಅಪಘಾತ ಸೇರಿದಂತೆ ಬೇರೆ ಬೇರೆ ತುರ್ತು ಪರಿಸ್ಥಿತಿಗಳಲ್ಲಿ ಆಂಬ್ಯುಲೆನ್ಸ್ ಸೇವೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ಆಂಬ್ಯುಲೆನ್ಸ್ ಸೇವೆ ಸಿಗಬೇಕು ಅಂದರೆ ಗಂಟೆಗಳ ಕಾಲ ಕಾಯಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಈಗೊಂದು ಕಂಪನಿ ಒಂದು ಹೊಸ ಆಂಬ್ಯುಲೆನ್ಸ್ ಅನ್ನು ಆವಿಷ್ಕಾರ ಮಾಡಿರುವಂಥದ್ದು. ಅದರ ಹೆಸರು ಬೈಕ್ ಆಂಬ್ಯುಲೆನ್ಸ್ ಅನ್ನುವಂಥದ್ದು. ಮೋಟೋ ಲೆನ್ಸ್ ಅನ್ನುವಂತಹ ಕಂಪನಿ ಈ ಒಂದು ಬೈಕ್ ಆಂಬ್ಯುಲೆನ್ಸ್ ಅನ್ನು ಆವಿಷ್ಕಾರ ಮಾಡಿದೆ. ಮುಂದೆ ನಾನು ನಿಮಗೆ ಆ ಬೈಕ್ ಆಂಬ್ಯುಲೆನ್ಸ್ ಕೂಡ ಹೇಗಿದೆ ಮತ್ತು ಅದರ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ನೀವು ಈ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಬೈಕ್ ಆಂಬ್ಯುಲೆನ್ಸ್ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ವಿಶೇಷವಾಗಿ ಈ ರೀತಿಯಾಗಿ ಭಾರತದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಬೈಕ್ ಆಂಬ್ಯುಲೆನ್ಸನ್ನು ಆವಿಷ್ಕಾರ ಮಾಡಿರುವಂಥದ್ದು. ಸದ್ಯಕ್ಕೆ ಇದನ್ನು ದೆಹಲಿಯ ಭಾರತ್ ಮಂಟಪ್ನಲ್ಲಿರುವಂತಹ ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನೂ ಕೂಡ ಇದು ಮಾರುಕಟ್ಟೆಗಳಲ್ಲಿ ಲಭ್ಯ ಇಲ್ಲ. ಈಗಷ್ಟೇ ಆವಿಷ್ಕಾರ ಆಗಿ ಇದನ್ನು ಪ್ರದರ್ಶನಕ್ಕೆ ಇಡುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದೆ ಇದು ಮಾರುಕಟ್ಟೆಗೂ ಕೂಡ ಬರುವಂಥ ನಿರೀಕ್ಷೆಗಳಿದ್ದಾವೆ. ಸರ್ಕಾರದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳೋ ಮೂಲಕ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದರ ಸೇವೆಯನ್ನು ಕೊಡುವಂಥ ಉದ್ದೇಶವನ್ನು ಮೋಟೋಲೆನ್ಸ್ ಕಂಪನಿ ಹೊಂದಿರುವಂಥದ್ದು. ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಜೊತೆಗೂ ಕೂಡ ಟೈಅಪ್ ಆಗಲಿಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸಾಕಷ್ಟು ವಿಶೇಷತೆಗಳನ್ನು ಈ ಒಂದು ಆಂಬ್ಯುಲೆನ್ಸ್ ಹೊಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಬಹುಶಃ ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ವಿಶೇಷ ಪ್ರಯತ್ನ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ರಸ್ತೆಗಳಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ, ಅಪಘಾತಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಅಥವಾ ಫೈರ್ ಆಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯ ಅಗತ್ಯತೆಗಳಿರುತ್ತೆ. ಇದ್ರ ಜೊತೆಗೆ ಹೃದಯಾಘಾತದಂತಹ ಅವಘಡಗಳಾದಂಥ ಸಂದರ್ಭದಲ್ಲೂ ತುರ್ತು ಚಿಕಿತ್ಸೆಯ ಅಗತ್ಯ ಇರುತ್ತೆ. ಸೊ ಆಂಬ್ಯುಲೆನ್ಸ್ಗಳು ಗ್ರಾಮೀಣ ಭಾಗಗಳಲ್ಲಿ ತಲುಪಲಿಕ್ಕೆ ಕಷ್ಟ ಆಗ್ಬೋದು. ಜೊತೆಗೆ ರಸ್ತೆಗಳ ಸಮಸ್ಯೆ, ಆಫ್ ರೋಡ್ಗಳಲ್ಲಿ ಆಂಬ್ಯುಲೆನ್ಸ್ಗಳು ತಲುಪಲಿಕ್ಕೆ ಸಾಕಷ್ಟು ಸಮಯ ಹಿಡಿಬೋದು. ಹೀಗಾಗಿ ಈಸಿಯೆಸ್ಟ್ ವೇಯಲ್ಲಿ ಈ ಒಂದು ಬೈಕ್ ಆಂಬ್ಯುಲೆನ್ಸನ್ನು ಆವಿಷ್ಕಾರ ಮಾಡಲಾಗಿದೆ. ನೀವು ನೋಡ್ಬೋದು ಪೇಷಂಟ್ನ ಇಲ್ಲಿ ಯಾವ ರೀತಿಯಾಗಿ ಮಲಗಿಸಿ ನಾವು ಕರೆದುಕೊಂಡು ಹೋಗ್ತೀವಿ ಅನ್ನುವಂತಹ ಒಂದು ಡೆಮೋವನ್ನು ಕೂಡ ಕಟ್ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಕಂಪನಿಯವರು ಮಾಡಿದ್ದಾರೆ. ಮೊದಲಿಗೆ ಒಂದು ಬುಲೆಟ್ ಬೈಕನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ. ಸುಮಾರು 80 ಕಿಲೋಮೀಟರ್ ವೇಗದಲ್ಲಿ ಇದು ಪ್ರತಿ ಗಂಟೆಗೆ ಚಲಿಸುತ್ತೆ. ಆಂಬ್ಯುಲೆನ್ಸ್ ಜೊತೆಗೆ ಇದನ್ನು ಈಗಾಗಲೇ ಟೆಸ್ಟ್ ಡ್ರೈವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಪೇಷಂಟ್ನ ಕರ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಇದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಪೇಷಂಟ್ನ ಒಳಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಆರಂಭಿಕವಾಗಿ ಬೇಕಾಗುವಂತಹ ಎಲ್ಲ ಮೆಡಿಕಲ್ ಕಿಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಥಮ ಚಿಕಿತ್ಸೆ ಅಂತ ಏನು ಕರಿತೀವಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಇದರೊಳಗಡೆ ಮಾಡಿಕೊಳ್ಳಲಾಗಿರುವಂಥದ್ದು. ಸಾಮಾನ್ಯ ಅಪಘಾತಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಗ್ಲೂಕೋಸ್ ಅಥವಾ ಬ್ಲಡ್ನ ಅಗತ್ಯತೆಗಳಿರುತ್ತೆ. ಅದನ್ನು ಪೂರೈಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದ್ರ ಜೊತೆಗೆ ECGಯನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾಗಿರುವಂಥದ್ದು, ಬಾಡಿ ಟೆಂಪ್ರೇಚರು, ಜೊತೆಗೆ ಪಲ್ಸ್ ರೇಟು, BP ಚೆಕ್ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಅದರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇದರೊಳಗಡೆ ಅಳವಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಇದ್ರ ಜೊತೆಗೆ ಇಲ್ಲೊಂದು ವಿಶೇಷವಾದಂತಹ ಕ್ಯಾಮ್ರಾವನ್ನು ಕೂಡ ಇಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡಿದೆ. ಈ ಕ್ಯಾಮ್ರಾ ಪೇಷಂಟ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ವೈದ್ಯರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡುತ್ತೆ. ಇದ್ರ ಜೊತೆಗೆ ಇಲ್ಲೊಂದು ವಿಶೇಷ ಪ್ರಯತ್ನವನ್ನು ಈ ಒಂದು ಕಂಪನಿ ಮಾಡಿರುವಂಥದ್ದು. ನೋಡಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಲೈವ್ ಮಾನಿಟರಿಂಗ್ ಸಿಸ್ಟಮ್ ಆಗಿರುವಂಥದ್ದು. ಯಾವ ಸಂಸ್ಥೆ ಅಥವಾ ಯಾವ ಆಸ್ಪತ್ರೆ ಈ ಒಂದು ಆಂಬ್ಯುಲೆನ್ಸನ್ನು ತೆಗೆದುಕೊಳ್ಳುತ್ತೋ ಅವರು ಆ ಆಸ್ಪತ್ರೆಗೆ ಸಂಬಂಧಿಸಿದಂಥ ವೈದ್ಯರು ಇಲ್ಲಿ ಲೈವ್ ಆಗಿ ಮಾನಿಟರ್ ಮಾಡ್ತಾರೆ. ಇಲ್ಲಿ ಪೇಷಂಟ್ಗೆ ಎಲ್ಲ ಏನು ಪ್ಯಾರಾಮೀಟರ್ಸ್ಗಳನ್ನು ಹಾಕಿರ್ತಾರೆ. ಅವರ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನು ಅವರು ಅಲ್ಲೇ ಮಾನಿಟರ್ ಮಾಡಿ ಅವರಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಯಾವುದು ಅನ್ನುವಂಥದ್ದನ್ನು ಫಸ್ಟ್ ಏಡ್ ಮೂಲಕ ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಅವರನ್ನು ಮುಂದಿನ ಹಂತದಲ್ಲಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದರ ಜೊತೆಗೆ ಒಬ್ಬರು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಕೂಡ ಇರ್ತಾರೆ ಅನ್ನುವಂಥದ್ದನ್ನು ಕೂಡ ನಮ್ಗೆ ಅವರು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸಾಕಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ವಿಶೇಷವಾಗಿ ಗ್ರಾಮೀಣ ಭಾಗವನ್ನು ತಲುಪಿಸಬೇಕು, ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಜಯ್ गुप्ता ಅನ್ನುವಂಥವ್ರು इधर बन्नी माताड़सण। सर आप थोड़ा इसके बारे में जानकारी दीजिए, थोड़ा सा डिटेल से। हेलो, एक्चुअली दिस इज ए बाइक एम्बुलेंस. ए बाइक एम्बुलेंस इज मेड फॉर ऑफ रोड like hills, villages, right, where muddy roads are there, snow is there, and even no road is there, where the rest of the ambulances cannot go.
this particular vehicle can go there, right? And this is equipped with latest medical facilities. This is equipped with all the ECG, blood pressure, right? SpO2, temperature. Even this is equipped with telemedicine setup, right? And even now this is the oxygen facility is there in this, right? This is ECG facility is there, blood pressure, SpO2. This is temperature probe, and that screen you can see. And this is a video camera for video conferencing with a doctor, right? They can talk to doctor. Doctor can assess the What is this? critical. This is a burn management sheet, right? In case of burn is there, so you can manage the burn, right? And if you come here, this is many patient died due to heavy bleeding. This is a burn management granules. You can put these granules and you can stop the bleeding within some time, right? So that we can save the patient, right? This is a fracture we have shown, and fracture management setup is there in this. In this vehicle, we have put maximum required things, right? And this is a safety belt. Again, that belt is a safety belt for patient. This again is a safety belt for patient. This is a lock for a stretcher so that this cannot move here and there, right? So we have kept all the facilities in this. And in this vehicle, air sanitization technology of DRDO is there, so that patient, we can keep him safe during pandemic or during disasters, maybe chemical disaster, maybe some other ये disaster. कितना किलो स्पीड जाएगा और कैसा है? As per government standards, this is regulated for 50 or 60 kilometer speeds. Regulations are yet to come within some days, right? And maximum allowed speed is 50 to 60 kilometer. ओके, आपने टेस्ट किया हुआ है? ये कितने Yes. किलोमीटर का टेस्ट Yes, हुआ है? हमने टेस्ट किया है इसको. वी हैव टेस्टेड अराउंड 1000 किलोमीटर्स ऑफ ट्रायल्स. हमने इसको हिल्स पे, पहाड़ों पे, गांव में, ऑफ रोड में, एंड यू कैन सी इन आवर वीडियो जहाँ पे हमने इसके टेस्ट शॉट्स दिखाए हैं. ऑफ रोडिंग पे, हर तरह के टेरेन पे ये बहुत आसानी से चलता है. What is the difference between normal ambulances and this one? मैंने जैसे आपको बताया, नॉर्मल एम्बुलेंसेज आर दे आर फॉर सिटीज, राइट, अर्बन्स. बट हमने इसको बनाया है गांव के लिए, जहाँ पे नॉर्मल एम्बुलेंस नहीं जा सकता गांव में, वहाँ के लिए हमने इसको डिज़ाइन किया है. जहाँ पे ऑफ रोड, वहाँ पे बड़ा बड़ा गड्ढा है, राइट, जहाँ पे नॉर्मल एम्बुलेंस का टायर फंस जाता है, ये आसानी से उसको निकाल के लेके जा सकते हैं. द पर्पज़ ये है कि जो गरीब आदमी जिस तक एम्बुलेंस नहीं पहुँच सकता, जो लाइक ठेला पे, रिक्शा पे, उस पे उठा के लेके आता है पेशेंट्स को, हम चाहते हैं उस तक एम्बुलेंस पहुँचे और उसको हम सेव कर सकें. एंड इसका दूसरा पर्पज़, इस एम्बुलेंस को हम ट्रॉमा केयर एम्बुलेंस भी बोलते हैं. वाई ट्रॉमा केयर? मानिए किसी का स्पाइनल इंजरी हुआ, तो उसको आप बैठा के नहीं ला सकते पेशेंट को. यू नीड स्ट्रेचर फॉर हिम, राइट. तब आप उसको स्ट्रेचर पे लेटा के फुली सिक्योर करके आप हॉस्पिटल पहुंचा सकते हैं. एक्सीडेंट के केस में ऑन हाईवेज वी कैन सेव पेशेंट. ओके, ये इनोवेशन इंडिया में पहली बार है कि? हाँ, इनोवेशन में बहुत सारे लोगों ने अलग अलग एम्बुलेंसेज बाइक बनाई हैं, बट वो ट्रॉमा केयर के लिए नहीं थी. बहुत सारे लोगों ने इनोवेशन किया, बहुत सारे लोगों ने ट्राई किया, और बहुत सारे लोगों ने उस गैप को फिल करने का. दिस इज ए गैप बेसिकली. वाई दीज बाइक एम्बुलेंस आर कमिंग? बिकॉज देर इज ए गैप. किसी बड़ी कंपनी ने इसको ट्राई नहीं किया, लेकिन बहुत सारे लोगों ने इस पर काफ़ी काम करने की कोशिश किया. बट दिस ट्रॉमा केयर एम्बुलेंस फॉर एक्सीडेंट्स, फॉर पेशेंट विच आर क्रिटिकल, उनके लिए हमने पहली बार काम किया है. अभी देखो, एम्बुलेंस में हुआ तो अब जो पैरामेडिकल्स रहते हैं वो ऑन द वे ट्रीटमेंट देते रहते हैं. Right. तो यहाँ तो राइडर एक ही होता है. नहीं, यहाँ पे राइडर होगा और साथ में उसके साथ ट्रेंड पैरामेडिक भी होगा. वो ट्रेंड पैरामेडिक पेशेंट का हर वक्त ख्याल रखेगा. वही ड्यूरिंग टेलीमेडिसिन कॉन्फ्रेंसिंग वो डॉक्टर से कंसल्ट करके पेशेंट को ट्रीट ये चलते चलते ट्रीटमेंट कैसे दे सकते हैं? नहीं, चलते चलते नहीं. बेसिकली जब इमरजेंसी होती है, जब एक्सीडेंट होता है, उस वक्त फर्स्ट मेडिकल जो उसको सपोर्ट देनी है, वो सपोर्ट देने के बाद इसके अंदर स्टेबलाइज करके पेशेंट को लिटाया जाता है. उसके बाद पहला काम ये होता है कि इमीडिएटली टेक हिम टू द हॉस्पिटल. अगर हमने उसको ऑक्सीजन लगा दिया, उसको ग्लूकोज लगा दिया, उसको जो फ्रैक्चर मैनेजमेंट करना था वो कर दिया, उसके बाद रास्ते में उसको ट्रीटमेंट नहीं देने का है, उसको सीधा हॉस्पिटल पहुंचाना है. और जितना जल्दी हो सके हम उसे हॉस्पिटल पहुंचाएंगे तो हम उसका लाइफ सेव कर पाएंगे. इंडिया में हर एक घंटे के अंदर मल्टीपल ऑफ डेथ्स होती हैं. हमारा एम ये है, गवर्नमेंट के साथ, सेंट्रल गवर्नमेंट के साथ, नेशनल हाईवे अथॉरिटी के साथ मिलके इसकी उस डेथ रेट को एटलीस्ट अगले 3 साल में 50% तक भी ला पाएँ, तो वो हमारा एक विन होगा. और उसके अलावा जो गांव हैं, विलेजेस हैं, जो लास्ट माइल कनेक्टिविटी है इस देश का, जहां आज
नहीं पहुंच पाता कोई उनके सपोर्ट के लिए, वहां तक हम इनको पहुंचा पाए। ओके, अभी ये मार्केट में अवेलेबल है बाइक? नहीं, ये अभी ऑटो एक्सपो में 17th को लॉन्च हुआ है और इस ऑटो एक्सपो के बाद इमीडिएटली इसको मार्केट में आना शुरू हो जाएगा। प्राइसिंग क्या होगा बाद में, अगर हॉस्पिटल चाहिए तो जो कैसे कंसल्ट कर सकते हैं आपका एम्बुलेंस के लिए? हाँ, देखिए अभी प्राइस इसका डिस्क्लोज होगा ऑटो एक्सपो के बाद, लेकिन हाँ मैं आपको श्योर करता हूँ कि इसका प्राइस बहुत ही कॉस्ट इफेक्टिव रखने जा रहे हैं हम। इतना कॉस्ट इफेक्टिव कि एक छोटा हॉस्पिटल या छोटा लेवल का लोग उसको अफोर्ड कर सकें अपने गांव के लिए, अपने हिली एरिया के लिए। लाइक पंचायत हैं, गाँव हैं, विलेज हैं, वो अगर कॉस्ट इफेक्टिव होगा तभी वो अफोर्ड कर पाएगा। ठीक है, तो इसको हमने बहुत ही कॉस्ट इफेक्टिव रखेंगे और ऑटो एक्सपो के बाद इमीडिएटली इसके प्राइस, टेक्निकल स्पेसिफिकेशन सब रिलीज किया जाएगा। बाइक करना बोले तो क्या करना है? अगर ये बाइक करना हो तो मोटरलेंस कॉर्पोरेशन का हमारा वेबसाइट है, उससे हमें आप कांटेक्ट कर सकते हैं और कांटेक्ट करने के लिए हम उनको पूरा सपोर्ट देंगे। हर तरह की इसके हम मल्टीपल वेरिएशंस बना रहे हैं, डिपेंड करता है कि हर कस्टमर का क्या रिक्वायरमेंट है, उसका जैसा भी रिक्वायरमेंट। अभी कोई बोलता है कि साहब हमारे यहाँ इंटरनेट ही नहीं आ रहा, अभी टेलीमेडिसिन कैसे आएगा, तो उनके लिए हम विदाउट टेलीमेडिसिन भी देंगे। एज पर कस्टमर रिक्वायरमेंट इसको हम कस्टमाइज करके देंगे। ಥ್ಯಾಂಕ್ ಯು। ಇದಿಷ್ಟು ಅಜಯ್ ಗುಪ್ತಾ ಅವರು ಹೇಳಿದ್ರು. ನೋಡಿದ್ರಿ, ಸಾಕಷ್ಟು ಬೈಕ್ ಆಂಬ್ಯುಲೆನ್ಸ್ಗಳು ಬಂದಿದ್ದಾವೆ. ಆದರೆ ವಿಶೇಷವಾಗಿ ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗಬಹುದಾದಂತಹ ಒಂದು ಕಾಸ್ಟ್ ಎಫೆಕ್ಟಿವ್ ಆಂಬ್ಯುಲೆನ್ಸ್ ಅನ್ನುವಂಥದ್ದನ್ನು ಅವರು ಹೇಳ್ಕೊಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಬೇರೆ ಬೇರೆ ಆಂಬ್ಯುಲೆನ್ಸ್ಗಳು 25-30 ಲಕ್ಷ ರೂಪಾಯಿವರೆಗೂ ಕೂಡ ಆಗುತ್ತೆ. ಇದನ್ನು ಭಾಳಷ್ಟು ರೀಸನೇಬಲ್ ಪ್ರೈಸ್ಗೆ ನಾವು ಇದನ್ನು ಲಾಂಚ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ತಿದ್ದಾರೆ. ಮತ್ತು ವಿಶೇಷವಾಗಿ ಗ್ರಾಮೀಣ ಭಾಗಗಳು, ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಆಂಬ್ಯುಲೆನ್ಸ್ ಹೆಚ್ಚು ಅನುಕೂಲಕರ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಂಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.